ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತದೆಯೋ ಅದಕ್ಕೆ ಮೇಟಿ ಕುಟುಂಬ ಬದ್ಧವಾಗಿದೆ. ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಮೇಟಿ ಕುಟುಂಬದ ಸಹೋದರರು ತಿಳಿಸಿದ್ದಾರೆ. ಈ ಕುರಿತು ಜಂಟಿ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿರುವಂಥ ಮೇಟಿ ಕುಟುಂಬದವರು, ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಎಚ್ ಮೇಟಿ ಮತ್ತು ಕಿರಿಯ ಪುತ್ರ ಉಮೇಶ್ ಎಚ್ ಮೇಟಿ ಅವರು, ತಂದೆಯವರ ನಿಧನದಿಂದ ನಮ್ಮ ಕಾರ್ಯಕರ್ತರು ದುಃಖದಿಂದ ಹೊರಬಂದಿಲ್ಲ. ಇಡೀ ಕುಟುಂಬ ಇನ್ನೂ ದುಃಖದಲ್ಲಿದ್ದೇವೆ. ಉಪಚುನಾವಣೆಯಲ್ಲಿ ಟಿಕೆಟ್ ನೀಡುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಅಭಿಲಾಷೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಅವರೆಲ್ಲರ ನಿರ್ಧಾರದಂತೆ ಇಡೀ ಮೇಟಿಯವರ ಕುಟುಂಬ ನಡೆದುಕೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಕುಟುಂಬದಲ್ಲಿ ಯಾವುದೇ ಗೊಂದಲ ಅಥವಾ ಭಿನ್ನಾಭಿಪ್ರಾಯವಿಲ್ಲ. ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಿಂದ ಗೊಂದಲ ಮಾಡಿಕೊಳ್ಳಬಾರದು. ತಂದೆಯವರ ಅಕಾಲಿಕ ನಿಧನದಿಂದ ನಾವು ತೀವ್ರ ದುಃಖದಲ್ಲಿದ್ದೇವೆ. ಈಗ ಅನಿವಾರ್ಯ ಕಾರಣದಿಂದ ಅವರು ಅರ್ಧಕ್ಕೆ ಬಿಟ್ಟು ಹೋದ ಪ್ರತಿಯೊಂದು ಕೆಲಸವೂ ನಾವು ಒಗ್ಗಟ್ಟಾಗಿ ಮುಂದುವರಿಸುತ್ತೇವೆ. ಈ ವಿಷಯದಲ್ಲಿ ಕಾರ್ಯಕರ್ತರು, ಮುಖಂಡರು ನಮ್ಮ ತಂದೆಯವರಿಗೆ ನೀಡುತ್ತಿದ್ದ ಆಶೀರ್ವಾದ, ಬೆಂಬಲ ನಮಗೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹೊಳೆಬಸವ ಶೆಟ್ಟರ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ನಮ್ಮ ಕುಟುಂಬದ ವತಿಯಿಂದ, ಮೇಟಿಯವರ ಕುಟುಂಬದ ವತಿಯಿಂದ ತಮ್ಮೆಲ್ಲರಿಗೂ ನಮ್ಮ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸುತ್ತಾ, ಇವತ್ತಿನ ಈ ಸಂದೇಶವನ್ನು ಏನು ಹೇಳಬೇಕಂದ್ರೆ, ನಮ್ಮ ಕಾರ್ಯಕರ್ತರ ದುಃಖದಿಂದ ಹೊರಗೆ ಬಂದಿಲ್ಲ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನೂ ದುಃಖಿತರಾಗಿದ್ದೇವೆ. ಅಂಥ ಪರಿಸ್ಥಿತಿಯಲ್ಲಿ ಟಿಕೆಟ್ ಕುಟುಂಬಕ್ಕೆ ಕೊಡುವ ಒಂದು ವಿಚಾರವಾಗಿ ಎಲ್ಲ ಕಾರ್ಯಕರ್ತರು, ಹೈಕಮಾಂಡ್ ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾರಂತ ತಿಳ್ಕೊಂಡು, ನಮ್ಮ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕೆ ಯಾರೂ ಕಾರ್ಯಕರ್ತರು ಗೊಂದಲಕ್ಕೆ ಒಳಪಡದೆ ನಮಗೆ ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಡೆಯಿಂದ ಕೇಳಬೇಕು. ಇಲ್ಲ, ನಮ್ಮ ಬ್ರದರ್ ಹೇಳಿದ್ವು, ನಮ್ಮ ಅಣ್ಣ ಹೇಳಿ ಸರಿ ಐತಿ. ನಾವೆಲ್ಲರೂ ಒಕ್ಕಟ್ಟಾಗಿ ಹೇಳಿದೆವು, ಏನೂ ಸಮಸ್ಯೆ ಇಲ್ಲ. ಯಾವ ಕಾರ್ಯಕರ್ತರು ಗೊಂದಲ ಮಾಡ್ಕೊಬೇಡಿ. ನಮಸ್ಕಾರ. ಬಾಗಲಕೋಟೆಯ ನವನಗರದಲ್ಲಿರುವಂಥ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಹುಸಿ ಬಾಂಬ್ ಬೆದರಿಕೆ ಹಿನ್ನೆಲೆ ಅಧಿಕಾರಿಗಳು ಹಾಗೂ ನ್ಯಾಯವಾದಿಗಳು ಕೆಲ ಸಮಯ ನ್ಯಾಯಾಲಯದಿಂದ ಹೊರಕ್ಕೆ ನಿಂತಿರುವಂಥ ಘಟನೆ ಜರುಗಿತು. ಜಿಲ್ಲಾ ನ್ಯಾಯಾಲಯದ ಮುಖ್ಯ ಕಚೇರಿಯಲ್ಲಿ ಇಮೇಲ್ ಮೂಲಕ ಮಾಹಿತಿ ಬಂದಿತ್ತು. ನಿಮ್ಮ ಜಿಲ್ಲಾ ನ್ಯಾಯಾಲಯ ಕ್ರಿಟಿಕಲ್ ಸ್ಥಳದಲ್ಲಿ ಬಾಂಬ್ ಇಟ್ಟಿದ್ದೇವೆ. ಮಧ್ಯಾಹ್ನ ಊಟದ ಅವಧಿಯಲ್ಲಿ ನಮ್ಮ ಸಿಬ್ಬಂದಿಗಳು ಬ್ಲಾಸ್ಟ್ ಮಾಡ್ತಾರೆ ಎಂಬ ಸಂದೇಶ ಬಂದ ಹಿನ್ನೆಲೆ ಎಚ್ಚೆತ್ತುಕೊಂಡ ನ್ಯಾಯಾಲಯವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದೆ. ಪೊಲೀಸ್ ಇಲಾಖೆಯ ಸುರಕ್ಷತೆ ದೃಷ್ಟಿಯಿಂದ ಬಾಂಬ್ ನಿಷ್ಕ್ರಿಯ ದಳದಿಂದ ಹಾಗೂ ಶ್ವಾನ ದಳದಿಂದ ತಪಾಸಣೆ ನಡೆಸಲಾಯಿತು. ನ್ಯಾಯಾಲಯದಲ್ಲಿ ಬಾಂಬ್ ಇರಿಸುವ ಬೆದರಿಕೆ ಹಿನ್ನೆಲೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದು, ಮೊಹಮ್ಮದ್ ರಾಜಗುರು ಎಂಬಾತನಿಂದ ಮೇಲ್ ಬಂದಿದೆ. ಮೇಲಿನಲ್ಲಿ ಮಧ್ಯಾಹ್ನ ಹೊತ್ತು ಬಾಂಬ್ ಬ್ಲಾಸ್ಟ್ ಆಗುವುದಿದೆ ಎಂದು ಬೆದರಿಕೆ ಬಂದಿತ್ತು. ಇದು ಹುಸಿ ಬಾಂಬ್ ಬೆದರಿಕೆ ಕರೆ ಎಂಬುದು ನ್ಯಾಯಾಲಯದ ಸಿಬ್ಬಂದಿಯಿಂದ ಕಂಪ್ಲೇಂಟ್ ತೆಗೆದುಕೊಂಡು ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಪೊಲೀಸ್ ತಂಡ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ. ಡಿಎಸ್ಪಿ ಅವರ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಯಿತು. ಎಲ್ಲವೂ ಕ್ಲಿಯರ್ ಇದೆ, ಯಾವುದೇ ವಸ್ತುಗಳು ಸಿಕ್ಕು ಇರುವುದಿಲ್ಲ. ಇದು ಸುಳ್ಳು ಬೆದರಿಕೆ ಎಂಬುದು ಗೊತ್ತಾಗಿದೆ. ಅದು ಯಾರು ಅನ್ನುವುದು ಪತ್ತೆ ಹಚ್ಚುತ್ತಿವೆ ಎಂದು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ಲೈವ್ ಐತನ ಲೈವ್ ಹನ್ನೊಂದು ಗಂಟೆ 5 ನಿಮಿಷಕ್ಕೆ ನಾವು ನ್ಯಾಯಾಲಯದ ಒಳಗಡೆ ಹೋದಾಗ ಓಪನ್ ಕೋರ್ಟ್ ನಲ್ಲಿ ಜಡ್ಜಸ್ಗಳು ಬಂದು ಕುಂತಾಗ ಒಮ್ಮಿನೊಮ್ಮೆಲೆ ಅವ್ರಿಗೆ ಏನೋ ಒಂದು ಮೆಸೇಜ್ ಬಂತು. ಮೆಸೇಜ್ ಬರೋಣ ಎದ್ದು ಹೋದ್ರು. ನಾವು ಅಲ್ಲಿರ್ತಕ್ಕಂಥ ಬೆಂಚ್ ಕ್ಲರ್ಕ್ ಹೋಗಿ ಕೇಳಿದ್ವಿ, ಯಾಕ್ರಿ ಎದ್ದು ಹೋದ್ರು ಸಾಹೇಬ್ರು ಅಂತ ಹೇಳಿ. ಇಲ್ಲ, ಏನೋ
ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ಗೆ ಒಂದು ಬಾಂಬ್ ಕರೆ ಬಂದಿದೆ. ಆ ಕರೆ ಬಂದ ತಕ್ಷಣ ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಆ ಸಿಬ್ಬಂದಿಗಳು ಹೇಳ್ಯಾರ, ಹಂಗಾಗಿ ಸಾಹೇಬ್ರು ಎದ್ದು ಹೋಗ್ರಿ ಅಂತ ನಮ್ಗೆ ಹೇಳಿದ್ರು. ಹೇಳಿದ ಮುಂದೆ ಇನ್ನು 5-10 ನಿಮಿಷ ಆದ ಕೂಡಲೇ ಎಲ್ಲರೂ ನಡ್ರಿ ಹೊರಗೆ ನಡ್ರಿ ಅಂತ ಹೇಳಿ ನಮ್ಗೆ ಹೇಳಕತ್ತಿದ್ರು. ಅಲ್ಲಿ ಇರ್ತಕ್ಕಂತ ಕಕ್ಷಿದಾರರು ಮತ್ತು ವಕೀಲರು ಎಲ್ಲರೂ ಭಯಭೀತರಾಗಿ ನ್ಯಾಯಾಲಯದಿಂದ ಹೊರಗಡೆ ಬಂದಿವಿ. ಈ ರೀತಿ ನ್ಯಾಯಾಲಯದಲ್ಲಿ ಬೆದರಿಕೆ ಕರೆಗಳು ಬರ್ತಾವ ಅಂತ ಹೇಳಿದ್ರೆ ಯಾವ ರೀತಿ ನಡೆದೈತಿ ರಾಜ್ಯದಲ್ಲಿ ಅನ್ನೋದನ್ನ ಜನ ತೀರ್ಮಾನ ಮಾಡ್ಬೇಕು. ಇಲ್ಲಿ ನ್ಯಾಯಾಲಯದಲ್ಲಿ ನೀವು ಬೆದರಿಕೆ ಕರೆ ಬರ್ತಾವೋ ಮೇಲ್ ಬರ್ತಾವ ಅಂತಂದ್ರೆ ಯಾರು ಕಳಿಸಿದ್ರು ತಕ್ಷಣ ಅವರನ್ನ ತನಿಖೆ ಮಾಡಿ ಅವ್ರನ್ನ ಬಂಧನ ಮಾಡ್ಬೇಕು, ಅವ್ರನ್ನ ಒಳಗೆ ಹಾಕ್ಬೇಕು. ಈ ರೀತಿ ಅನೇಕ ಕರೆಗಳು ಬರ್ತಿರ್ತಾವ, ಬೇರೆ ಬೇರೆ ಜಿಲ್ಲಾ ಆಡಳಿತ ಭವನಕ್ಕೆ ಬರ್ತಾವ, SP ಆಫೀಸಿಗೆ ಬರ್ತಾವ. ಆದ್ರೆ ನ್ಯಾಯಾಲಯಕ್ಕೆ ಬರುದು ಇದು ಹೊಸದಂತ ನನಗೆ ಅನಿಸ್ತೈತಿ. ಹಂಗಾಗಿ ನ್ಯಾಯಾಲಯಕ್ಕೂ ಕೂಡ ಇವ್ರು ಬೆದರಿಕೆ ಕಳಿಸ್ತಾರಂದ್ರ ಯಾವ ರೀತಿ ಅದಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತಕ್ಷಣ ಸರ್ಕಾರ ಯಾರು ಸಂಬಂಧಪಟ್ಟ ಆರೋಪಿ ಯಾರು ಅದಾರ, ಯಾರ ಮೇಲ್ ಕಳ್ಸಿದ್ರು ಅವ್ರನ್ನ ಬಂಧನ ಮಾಡ್ಬೇಕು, ಅವ್ರ ತಕ್ಷಣ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತೀನಿ. ನಾವೆಲ್ಲ ಭಯಭೀತರಾಗಿ ಹೊರಗಡೆ ಬಂದಿವಿ. ಇನ್ನು ನ್ಯಾಯಾಲಯ ಮರಳಿ ಪ್ರಾರಂಭ ಆಗ್ಬೇಕು ಅಂದ್ರೆ 11 ಗಂಟೆ ಹೊರಗೆ ಬಂದಿವಿ. ಈಗ ಸುಮಾರು 12 ಗಂಟೆ ಬಂತು. 12 ಗಂಟೆ ಆದ್ರೂ ಇನ್ನೂ ನ್ಯಾಯಾಲಯ ತೆಗೆದಿಲ್ಲ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾರ ಅಂತ ಹೇಳ್ತಾರೆ. ನಾವು ಹೊರಗೆ ನಮ್ಗೆ ಗೊತ್ತಿಲ್ಲ, ನಮ್ಮನ್ನ ಒಳಗೆ ಬಿಡಾಕ ತಯಾರಿಲ್ಲ. ಹಂಗಾಗಿ ಕಕ್ಷಿದಾರಿಗೂ ತೊಂದರೆ ಆಗೈತಿ, ವಕೀಲರಿಗೂ ತೊಂದರೆ ಆಗತ್ತೆ, ಭಯಭೀತರಾಗಿವಿ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೊಂಡು ಕೂಡಲೇ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಸುಮಾರು 1:56 1:56 AM ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಇಮೇಲ್ ಐಡಿಗೆ ಒಬ್ಬ ಮೊಹಮ್ಮದ್ ವಿಕ್ರಮ್ ರಾಜ್ಗುರು ಅಂತ ಹೆಸರು ಮೇಲೆ ಇಮೇಲ್ ಐಡಿಯಿಂದ ಒಂದು ಬಾಂಬ್ ಥ್ರೆಟ್ ಇಮೇಲ್ ಬಂದಿದೆ. ಆ ಬಾಂಬ್ ಥ್ರೆಟ್ ಇಮೇಲ್ ಅಲ್ಲಿ ಅವರು ಈ ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಕೆಲವು ಬಾಂಬ್ ಇಟ್ಟಿದೀವಿ, RDX ಇಟ್ಟಿದೀವಿ ಅಥವಾ ಈ ತರ ಜನರಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಸಿಬ್ಬಂದಿ ನಮ್ಮ ಕ್ಯಾಡರ್ ಅಲ್ಲಿ ಬರ್ತಾರೆ, ಅಲ್ಲಿ ಲಂಚ್ ಟೈಮ್ಗೆ ಬರ್ತಾರೆ. ಲಂಚ್ ಟೈಮ್ ಅಲ್ಲಿ ಬಂದಾಗ ಅವರು ಬ್ಲಾಸ್ಟ್ ಮಾಡ್ತಾರೆ. ಈ ಮೇಲ್ ನಮ್ಮ ಕೋರ್ಟ್ ಆಫೀಸರ್ಸ್ಗೆ ಬೆಳಿಗ್ಗೆ ಸುಮಾರು 9:30 ಗಂಟೆಗೆ ಗೊತ್ತಾಯ್ತು. ಇಮಿಡಿಯೇಟ್ಲಿ ಅವರು ನಮ್ಗೆ ತಿಳಿಸಿದ್ರು. ಇದು ಆದ ನಂತರ ನಾವು ನಮ್ಮಲ್ಲಿ ಡಾಗ್ ಸ್ಕ್ವಾಡ್, ASC ಚೆಕ್ ಟೀಮ್ ಮತ್ತೆ ಇದು ಬಾಂಬ್ ಚೆಕಿಂಗ್ ಟೀಮ್ ಇಕ್ವಿಪ್ಮೆಂಟ್ ಇರುತ್ತೆ. ಇಮಿಡಿಯೇಟ್ಲಿ ಅವರು ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಹೋಗಿ ಮಲ್ಟಿಪಲ್ ಟೀಮ್ಸ್ ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿ ಅವರು ಈಗಾಗಲೇ ಕ್ಲೀನ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಂತ ಯಾವುದು ಬಾಂಬ್ ಇಲ್ಲ ಕೋರ್ಟ್ ಪ್ರಿಮೈಸಸ್ ಅಲ್ಲಿ. ನೀಟಾಗಿ ಅವರು ಚೆಕ್ ಮಾಡಿದ್ದಾರೆ. ನಮ್ಮ DSP ಅವರು ಕೂಡ ಹೋದ್ರು, ಅವ್ರ ನೇತೃತ್ವದಲ್ಲಿ ಪೂರ್ತಿ ಚೆಕಿಂಗ್ ಆಗಿದೆ. ಈಗ ಇದು ಪಾರ್ಟ್ 1. ಪಾರ್ಟ್ 2 ಅವರು ಯಾವ ರೀತಿ ಯಾಕೆ ಈ ತರ ಮೇಲ್ ಕಳಿಸಿದ್ದಾರೆ ಇದರ ಬಗ್ಗೆ ನಾವು ಕೋರ್ಟ್ ಅಧಿಕಾರಿ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಕ್ರೈಮ್ ನಂಬರ್ 3/2026 BNS ಕಾಲಮ್ ನಂಬರ್ 351 ಸಬ್ ಕ್ಲಾಸ್ 4 ಅಡಿಯಲ್ಲಿ ಈಗ ಕೇಸ್ ಬುಕ್ ಮಾಡ್ತಾ ಇದೀವಿ. ಕೇಸ್ ಬುಕ್ ಆದ ನಂತರ ಯಾವ ರೀತಿ ಇಮೇಲ್ ಬಂದಿದೆ, ಎಲ್ಲಿಂದ ಬಂದಿದೆ, ನಾವು ಕನ್ಸರ್ನ್ಡ್ ಇಮೇಲ್ ಸರ್ವಿಸ್ ಪ್ರೊವೈಡರ್ ಇಂದ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಮತ್ತೆ ಮುಂದಿನ ಆಕ್ಷನ್ ತಗೋತೀವಿ. ಭದ್ರತೆ ಅಂದ್ರೆ ಯಾರು ಬಂದು ಎಂಟರ್ ಆಗಿದ್ದಾರೆ ಅದರಲ್ಲಿ ಪ್ರಶ್ನೆ ಬರುತ್ತೆ. ಇದು ಫಿಸಿಕಲ್ ಭದ್ರತೆದು ಪ್ರಶ್ನೆ ಇಲ್ಲ. ಯಾರು ಬಂದು ಇಲ್ಲಿಗಲಿ ಎಂಟರ್ ಆಗಿದ್ದಾರೆ, ಏನು ವೆಪನ್ ತಗೊಂಡು ಹೋಗಿದ್ದಾರೆ ಅಂತ ಯಾವ್ದು ಪ್ರಶ್ನೆ ಇಲ್ಲ. DC ಆಫೀಸ್ ಅಲ್ಲಿ ಕೂಡ ಇಲ್ಲ, ನಮ್ಮಲ್ಲಿ ಕೂಡ ಇಲ್ಲ. ಆನ್ಲೈನ್ ಮುಖಾಂತರ ಒಂದು ಇಮೇಲ್ ಬಂದಿದೆ, ಅದನ್ನು ಕೂಡ ಆನ್ಲೈನ್ ಮುಖಾಂತರ ಒಂದು ಇಮೇಲ್ ಬಂದಿದೆ. ಇಮೇಲ್ ಬಗ್ಗೆ ನಮ್ಗೆ ಚೆಕ್ ಮಾಡಕ್ಕೆ ಆಗಲ್ಲ, ಯಾಕೆ ಇಮೇಲ್ ಪ್ರೊವೈಡ್ ಮಾಡಕ್ಕೆ ಕೂಡ ಆಗಲ್ಲ. ಕೆಲವು ಸರಿ ಇಮೇಲ್ ಸ್ಪ್ಯಾಮ್ ಅಲ್ಲಿ ಇರುತ್ತೆ, ಕೆಲವು ಸರಿ ಅವರು ಕರೆಕ್ಟ್ ಆಗಿ ನೋಡಲ್ಲ. ಸೊ ಇಮೇಲ್ ಬರಬೇಕು ಅಂತ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಬಟ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದಕ್ಕೆ ಭದ್ರತೆಯಿಂದ ಲಿಂಕ್ ಮಾಡ್ಬೇಡಿ. ಇಂಥ ಇಮೇಲ್ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲವು ಸರಿ ಅವರು ಕಾಮನ್ ಆಗಿ ಹಾಕ್ಬಿಡ್ತಾರೆ, ಮತ್ತೆ ಸ್ಪೆಸಿಫಿಕ್ ಆಗಿ ನಮ್ಮ ಕೋರ್ಟ್ ಬಗ್ಗೆ ಏನು ಮೆನ್ಷನ್ ಇಲ್ಲ. ಜನರಲಿ ಈ ಕೋರ್ಟ್ ಅಲ್ಲಿ ನಾವು ಇಷ್ಟು ಇಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. 2 ಕೇಸ್ ಬಗ್ಗೆ ಹೇಳಿದಿರಾ, ಕೋರ್ಟ್ ಕೇಸ್ ಬಗ್ಗೆ ಪ್ಲಸ್ DC ಆಫೀಸ್ ಕೇಸ್ ಅಲ್ಲಿ 2 ನಾವು ಇಮಿಡಿಯೇಟ್ಲಿ ಇದು ASC ಚೆಕ್ ಮಾಡುವಾಗ ನಮ್ಗೆ ಯಾವುದು ಈ ತರ ಬಾಂಬ್ ಇರಲಿಲ್ಲ. ಸೊ ಇದು ಫಿಸಿಕಲ್ ಭದ್ರತೆ ಬಗ್ಗೆ ಇದು ಪ್ರಶ್ನೆ ಇಲ್ಲ. ನಾವು ರೆಗ್ಯುಲರ್ ಆಗಿ ASC ಚೆಕ್ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಎಲ್ಲಿ ಟೂರಿಸ್ಟ್ ಪ್ಲೇಸಸ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಕಾಂಪ್ಲೆಕ್ಸಸ್ ಇದೆ, ಕೋರ್ಟ್ ಪ್ರೊಮೈಸಸ್ ಇದೆ, ಗವರ್ಮೆಂಟ್ ಬಿಲ್ಡಿಂಗ್ ಇದೆ. ರೆಗ್ಯುಲರ್ ಆಗಿ ನಾವು ASC ಚೆಕ್ ಮಾಡ್ತಾ ಇದೀವಿ. ದಿನಕ್ಕೆ 2 ಸರಿ ಮಾಡ್ತೀವಿ. ನಮ್ದು ಸಿಸ್ಟಮ್ ಸೆಟಪ್ ಆಗಿದೆ, ಆ ಸೈಕಲ್ ಪ್ರಕಾರ ಮಾಡ್ತಾ ಇದೀವಿ. ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ, ಯಾವ ಈ ತರ ಫೇಕ್ ಮೇಲ್ ಅಂದ್ರೆ ಪ್ರ್ಯಾಂಕ್ ಮೇಲ್ ಹೇಳ್ತೀವಿ ನಾವು, ಪ್ರ್ಯಾಂಕ್ಗೋಸ್ಕರ ಇರ್ಲಿ ಅಥವಾ ಬೇರೆ ಏನೋ ಉದ್ದೇಶಕ್ಕೋಸ್ಕರ ಇರ್ಲಿ, ಅವರು ಏನ್ ಮೇಲ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅವ್ರದ್ದು ಪತ್ತೆ ಹಚ್ಚಬೇಕು. ಅದು ಇಂಪಾರ್ಟೆಂಟ್ ಕೆಲಸ ಇರ್ತಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ನಲ್ಲಿ 22ನೇ ಗೇಟ್ ಮುರಿದು ಹೋದ ಹಿನ್ನೆಲೆ ಅಪಾರ ಪ್ರಮಾಣದ ನೀರು ಹೊರಗೆ ಹೋಗುತ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೆಲ ಗ್ರಾಮಗಳಿಗೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೆಲ ಗ್ರಾಮದ ಜನತೆಗೆ ತೊಂದರೆ ಉಂಟಾಗುತ್ತಿದೆ. ಒಟ್ಟು 22 ಗೇಟ್ಗಳಿದ್ದು ಇದರಲ್ಲಿ 22ನೇ ಗೇಟ್ ಮುರಿದು ಹೋಗಿದೆ. ಹಿಪ್ಪರಗಿ ಬ್ಯಾರೇಜಿನ 6 TMC ನೀರು ಸಂಗ್ರಹಣೆ ಆಗುತ್ತದೆ. ಈ ಕ್ರಶ್ ಗೇಟ್ ಮುರಿದಿರುವುದರಿಂದ ಅಂದಾಜು ಸುಮಾರು ಇಲ್ಲಿವರೆಗೂ
0.72 TMCಯಷ್ಟು ನೀರು ಪೋಲಾಗುತ್ತಿದೆ. ಇದರಿಂದ ಯಾವುದೇ ಬೆಳೆ ಹಾನಿ ಆಗಿರುವುದಿಲ್ಲ ಎಂದು ಮಾಹಿತಿ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ RV ತಿಮ್ಮಾಪುರ್ ಹಿಪ್ಪರಗಿ ಬ್ಯಾರೇಜ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಸಂಗಪ್ಪ ಅವರ ನೇತೃತ್ವದಲ್ಲಿ ಇತರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಸಂಬಂಧಿಸಿದ ಇಲಾಖೆಯ ಇಂಜಿನಿಯರ್ಗಳಿಗೆ ತ್ವರಿತವಾಗಿ ಗೇಟ್ ದುರಸ್ತಿ ಮಾಡುವಂತೆ ಸೂಚನೆ ನೀಡಲಾಗಿದೆ ಎಂದರು. ಗೇಟ್ಗಳನ್ನು ತೆಗೆದು ಏನು ಕೆಳಗಡೆ ಇದೆ ಅಂತ ತೆಗೆದು ಬೇರೆ ಗೇಟ್ ಹಾಕ್ಬೋದು. ಅದಕ್ಕೆ ಇನ್ನೂ 2 ತಾಸು ಬೇಕಾಗುತ್ತೆ. 1.75 ಮ್ಯಾಕ್ಸಿಮಮ್ ಅದು ಜಮೀನು ಒಂದು ಗೋಲಾಗಿ ಹೋಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ನೀರೇನು ಅದನ್ನು ತಡೆದು ಆದಷ್ಟು ಬೇಗ 2 ತಾಸಿನಲ್ಲಿ ಆ ಗೇಟ್ ಹಾಕ್ತಕ್ಕಂಥ ಕೆಲಸ ನಮ್ಮ ಅಧಿಕಾರಿ. ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಮುಂದಿನವರಿಗೆ ಅದು ಏನು ಸಮಸ್ಯೆ ಇಲ್ಲಲ್ಲ ಸರ್? ಈಗ ನೀರ ಫುಲ್ ಜೋರ್ ಹೊಂಟಿದೆ, ಅದರಿಂದ ಏನು ಮುಂದಿನವರಿಗೆ ಗ್ರಾಮಗಳಿಗೆ ಅದರ ಏನು ತೊಂದರೆ ಅದು ಏನಿದೆ? ಆಲ್ಮೋಸ್ಟ್ ಇಲ್ಲಿಂದ ಎಸ್ಟಿಮೇಷನ್ ಹೋಗಿದೆ. ಅದ್ರ ಜೊತೆಗೇನೆ ಅದನ್ನ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕೆಳಗಡೆ ತಹಸೀಲ್ದಾರ್ಗಳಿಗೆ ಈಗಾಗಲೇ ತಿಳಿಸಿದ್ದಾರೆ. ಒಟ್ಟಿಗೆ ಆದಷ್ಟು ಬೇಗ ಗೇಟ್ ಹಾಕ್ತಾರೆ.